ಹಾಯ್ ಸ್ನೇಹಿತರೆ, ನಮಸ್ಕಾರ. ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಬಾಹುಬಲಿ ಸಿನಿಮಾ ಸೃಷ್ಟಿಸಿದ ದಾಖಲೆಗಳು ಅಜೇಯ ಅಂತಲೇ ಎಲ್ಲರೂ ಅಂದುಕೊಂಡಿದ್ದರು. ಆದರೆ ಈಗ ಬಾಲಿವುಡ್ನ ಎನರ್ಜೆಟಿಕ್ ಸ್ಟಾರ್ ರಣವೀರ್ ಸಿಂಗ್ ಆ ಸಿಂಹಾಸನವನ್ನೇ ನಡುಗಿಸಿದ್ದಾರೆ. ಹೌದು, ರಣವೀರ್ ಅಭಿನಯದ ದುರಂಧರ್ 2 ಸಿನಿಮಾ ಈಗ ಉತ್ತರ ಅಮೆರಿಕಾದಲ್ಲಿ ಬಾಹುಬಲಿ 2 ಸಿನಿಮಾದ ದಾಖಲೆಯನ್ನೇ ಪುಡಿ ಮಾಡಿದೆ. ಆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ನಾರ್ತ್ ಅಮೆರಿಕಾ ದಾಖಲೆ. ನಿರ್ದೇಶಕ ಆದಿತ್ಯ ಧರ್ ಮತ್ತು ರಣವೀರ್ ಸಿಂಗ್ ಕಾಂಬಿನೇಷನ್ನ ಈ ಆಕ್ಷನ್ ಥ್ರಿಲ್ಲರ್ ಜಾಗತಿಕ ಮಟ್ಟದಲ್ಲಿ ಹೊಸ ಮೈಲುಗಲ್ಲು ಸೃಷ್ಟಿಸಿದೆ. ವಿಶೇಷವಾಗಿ ಉತ್ತರ ಅಮೆರಿಕಾದ ಬಾಕ್ಸ್ ಆಫೀಸ್ನಲ್ಲಿ ಇದುವರೆಗೂ ಅತಿ ಹೆಚ್ಚು ಗಳಿಕೆ ಮಾಡಿದ ಭಾರತೀಯ ಸಿನಿಮಾ ಎಂಬ ಹೆಗ್ಗಳಿಕೆ ಬಾಹುಬಲಿ 2 ಹೆಸರಿದಾಗಿತ್ತು. ಆದರೆ ಈಗ ದುರಂಧರ್ 2 ಸಿನಿಮಾ ಬರೋಬ್ಬರಿ $22 ಮಿಲಿಯನ್ ಗಳಿಕೆ ಮಾಡುವ ಮೂಲಕ ಆ ದಾಖಲೆಯನ್ನ ಅಳಿಸಿ ಹಾಕಿ ಹೊಸ ಇತಿಹಾಸ ಸೃಷ್ಟಿಸಿದೆ. 1,000 ಕೋಟಿ ಕ್ಲಬ್ಗೆ ರಣವೀರ್ ಎಂಟ್ರಿ. ಇನ್ನು ಭಾರತದಲ್ಲೂ ಈ ಸಿನಿಮಾದ ಅಬ್ಬರ ಜೋರಾಗಿದೆ. ಬಿಡುಗಡೆಯಾದ ಕೇವಲ 12 ದಿನಗಳಲ್ಲಿ ಈ ಸಿನಿಮಾ ಭಾರತದಾದ್ಯಂತ 1,042 ಕೋಟಿ ರೂಪಾಯಿ ಗಳಿಸಿದೆ. ಈ ಮೂಲಕ ರಣವೀರ್ ಸಿಂಗ್ ಅಧಿಕೃತವಾಗಿ 1,000 ಕೋಟಿ ಕ್ಲಬ್ ಸೇರಿದ ನಟರ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ. ಕೇವಲ 12ನೇ ದಿನವೊಂದರಲ್ಲಿ ಈ ಚಿತ್ರ ಭಾರತದಲ್ಲಿ 25 ಕೋಟಿಗೂ ಅಧಿಕ ಹಣ ಲೂಟಿ ಮಾಡಿದೆ. ಅಂದ್ರೆ ಈ ಸಿನಿಮಾದ ಕ್ರೇಜ್ ಎಷ್ಟಿದೆ ಅಂತ ನೀವೇ ಊಹಿಸಿ. ವರ್ಲ್ಡ್ ವೈಡ್ ಕಲೆಕ್ಷನ್ ರಿಪೋರ್ಟ್ ಬಗ್ಗೆ ನೋಡೋದಾದ್ರೆ ವಿಶ್ವಾದ್ಯಂತ ಈ ಸಿನಿಮಾದ ಒಟ್ಟು ಗಳಿಕೆ ಈಗ 1,392 ಕೋಟಿ ರೂಪಾಯಿ ತಲುಪಿದೆ. ಇನ್ನು ಒಂದೆರಡು ದಿನಗಳಲ್ಲಿ ಇದು 1,400 ಕೋಟಿ ಗಡಿ ದಾಟುವುದು ಗ್ಯಾರಂಟಿ. ಸದ್ಯಕ್ಕೆ ಜಾಗತಿಕವಾಗಿ ಅತಿ ಹೆಚ್ಚು ಗಳಿಕೆ ಮಾಡಿದ 4ನೇ ಭಾರತೀಯ ಸಿನಿಮಾ ಎಂಬ ಹೆಗ್ಗಳಿಕೆಗೆ ದುರಂಧರ್ 2 ಪಾತ್ರವಾಗಿದೆ. ಬಾಲಿವುಡ್ನ ಪಾಲಿಗೆ ಇದು ಈ ವರ್ಷದ ಅತಿ ದೊಡ್ಡ ಬ್ಲಾಕ್ ಬಾಸ್ಟರ್ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಸ್ನೇಹಿತರೆ, ಬಾಹುಬಲಿಯಂತಹ ದೈತ್ಯ ಸಿನಿಮಾದ ದಾಖಲೆಯನ್ನ ರಣವೀರ್ ಸಿಂಗ್ ಮುರಿದಿರೋದು ನಿಮಗೆ ಹೇಗೆ ಅನಿಸುತ್ತದೆ? ನೀವು ಈ ಸಿನಿಮಾ ನೋಡಿದ್ದೀರಾ? ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಸಿನಿಮಾ ಮತ್ತು ಬಾಕ್ಸ್ ಆಫೀಸ್ನ ಇಂತಹ ಲೇಟೆಸ್ಟ್ ಅಪ್ಡೇಟ್ಗಾಗಿ ನಮ್ಮ ಡಿಜಿಟಲ್ ಅಸ್ತ್ರ ಚಾನೆಲ್ ಅನ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ.